ಆಲ್ಮೋಸ್ಟ್ 4 ಇಯರ್ಸ್ ಅಂದರೆ 3 ಇಯರ್ಸ್ ನಂತರ 3 ವರ್ಷ ಶೂಟಿಂಗೇ ತೊಗೊಂಡಿದ್ದೀನಿ ಗ್ರಹಣ ಮುಗಿಸೋದಕ್ಕೆ. ಗ್ರಹಣ ಹಿಡಿದಿತ್ತು ಅಂತ ರೇಗ್ತಾ ಇದ್ರು ಎಲ್ಲ. ಆದರೆ ಅಲ್ಲಿ ಮರದ ಕೆಳಗಡೆ ಯಮುನಾ ಕೂತಿರ್ತಾಳೆ. ಆ ಮರ ತೀರಾ ಚಿಕ್ಕದಾಗೋವರೆಗೂ ಬಂದಮೇಲೆ ಮತ್ತೆ ಫೋರ್ಗ್ರೌಂಡಲ್ಲಿ ಇವರಿಬ್ರು ಎಂಟ್ರ್ ಆಗ್ತಾರೆ. ಅವರು ಟ್ರ್ಯಾಕ್ಟರ್ ಮೇಲೆ ಕೂತಿದ್ರು ನನ್ನ ಜೊತೆನೇ ಬರ್ತಾ. ಅವ್ರು ಇಳಿದು ಮತ್ತೆ ಕ್ಯಾಮ್ರಾ ಎಂಟ್ರ್ ಆಗ್ತಾರೆ. ಎತ್ತಿನ ಬಂಡಿ ಹೋಗಿ ಕ್ರೇನ್ ಆಗ್ಬಿಟ್ಟಿತ್ತು. ನಾಗಾಭರಣ ಆವರಣ ನಾಗಾಭರಣ ಆವರಣ. ಸೊ ನೀವು ಅವರ ಸ್ಪೆಷಾಲಿಟಿಗಳನ್ನು ಏನು ಹೇಳ್ತೀರಿ? ಜಸ್ಟ್ ಗೋಯಿಂಗ್ ಬ್ಯಾಕ್ ಎ ಲಿಟಲ್, ಅವರು ಸುಚಿತ್ರಾದಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರು ಬಿಗಿನಿಂಗ್ ಡೇಸಲ್ಲಿ. ಅಲ್ಲಿ ಶಶಿ ಅವ್ರ ಜೊತೆ, ಶಶಿಧರ್ ಸೆಕ್ರೆಟ್ರಿ ಸುಚಿತ್ರಾ ಫಿಲ್ಮ್ಸ್, ಅವ್ರ ಜೊತೆ ಸೇರಿಕೊಂಡು ಒಂದು ಸೊಸೈಟಿ ಫಾರ್ ಶಾರ್ಟ್ ಫಿಲ್ಮ್ ಮೇಕರ್ಸ್, ಸೋಸ್ಫಿಮ್ಯಾಕ್ ಅಂತ ಒಂದು ಶುರು ಮಾಡಿದ್ರು. ಅಲ್ಲಿ ಒಂದು ಬೋಲೆಕ್ಸ್ ಕ್ಯಾಮ್ರಾ ತರಿಸ್ಕೊಂಡ್ರು, ಇಲ್ಲಿದೆಯಲ್ಲ ತರಿಸ್ಕೊಂಡು ಅದರಲ್ಲಿ ಹಿಸ್ ಐಡಿಯಾ ವಾಸ್ ದಟ್ ಎವ್ರಿಬಡಿ ಶುಡ್ ಬಿ ಏಬಲ್ ಟು ನೋ ಹೌ ಟು ಮೇಕ್ ಎ ಫಿಲ್ಮ್ ಅಂತ. ಬರೀ ನಾವು ಸಿನಿಮಾ ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ ಅಲ್ಲ, ಸಿನಿಮಾ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕು ಅಂತೇಳಿ. ಹಾಗಾಗಿ ಶಾರ್ಟ್ ಫಿಲ್ಮ್ಸ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ, ಐ ಆಮ್ ಟಾಕಿಂಗ್ ಅಬೌಟ್ 1970s, ಮಿಡ್-70s. ಹೌದು. ಟುಡೇ ಶಾರ್ಟ್ ಫಿಲ್ಮ್ ಹ್ಯಾಸ್ ಬಿಕಮ್ ಎ ಮೂವ್ಮೆಂಟ್ ಆನ್ ಇಟ್ಸ್ ಓನ್. ಬಟ್ ಅವರು ಆವಾಗ ಫಿಲ್ಮ್ ಇದ್ದ ಟೈಮಲ್ಲಿ ಟು ಕನ್ಸರ್ವ್ ದ ಮನಿ 16mm ಕ್ಯಾಮ್ರಾ ತರಿಸ್ಕೊಂಡು ಅದರಲ್ಲಿ ಶೂಟ್ ಮಾಡಿ, ಆಯಿತು ಒಂದು 2 ನಿಮಿಷದ ಸಿನಿಮಾ ಮಾಡೋಣ, 5 ನಿಮಿಷದ ಸಿನಿಮಾ ಮಾಡೋಣ, ಶಾರ್ಟ್ ಅಂದರೆ ಏನು, ಪ್ಲೇಸ್ಮೆಂಟ್ ಅಂದರೆ ಏನು, ಕ್ಯಾಮ್ರಾ ಮೂವ್ಮೆಂಟ್ ಅಂದರೆ ಏನು, ಇದೆಲ್ಲ ತಿಳ್ಕೊಳ್ಳಿ ನೀವು ಅನ್ನೋ ಥರದಲ್ಲಿ ಒಂದು 16mm ಎಡಿಟಿಂಗ್ ಸ್ಪ್ಲೈಸರ್ ಬಂದಿತ್ತು. ಥಿಂಗ್ಸ್ ಪ್ಲೇಸರ್. ಹೌದು, ನಮಗೆ ಅದೊಂದು ಆಟದ ಸಾಮಾನಿದ್ದಾಗೆ. ಕರೆಕ್ಟ್. ಅದನ್ನು ಕೊಟ್ಬಿಟ್ಟು ಈ ಫಿಲ್ಮ್ ಎಲ್ಲ ಇದ್ರಲ್ಲಿ ಎಡಿಟ್ ಮಾಡಬೇಕು, ಇದನ್ನೇ ಹುಡುಗರು ಇದು ಮಾಡ್ಕೊಂಬರ್ತಾರೆ ಅಂತ. ಸೊ ದಟ್ ವಾಸ್ ಇನ್ 77 ಇರಬೇಕು ಅಂತ ಕಾಣುತ್ತೆ, 77, 78. ಕರೆಕ್ಟ್. ನನಗೆ ಎಡಿಟಿಂಗ್ ವಾಸ್ ಅ ಫ್ಯಾಸಿನೇಷನ್. ನನಗೆ ಅದೊಂಥರ ಪ್ಯಾಷನ್. ನನಗೆ ಎಡಿಟಿಂಗ್ ಅಂದರೆ ಭಾಳ ಖುಷಿ. ನಾನು ವರ್ಕ್ಡ್ ಅಂಡರ್ ಪಿ ಭಕ್ತವತ್ಸಲ ಫಾರ್ 3 ಇಯರ್ಸ್ ಇನ್ ಚೆನ್ನೈ, ಓಕೆ, ಕಾಡು ಆದಮೇಲೆ. ಓಕೆ. ಸೊ ಲಿಟ್ರಲಿ ಅವರಷ್ಟು ಸಿನಿಮಾಗಳೆಲ್ಲ ಹಿಂಗೆ ಹಾಕೊಂಬಿಟ್ಟಿರ್ತಾರೆ, ಇಲ್ಲಿ ರೀಲ್ ವೈಸ್ ಕಟ್ ಮಾಡಿ ಹಿಂಗೆ ತೆಗೆದು ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಟೈ ಅಂತ ಕಟ್ ಮಾಡಿ ಅದಕ್ಕೆ ಜಾಯಿನ್ ಮಾಡಿ, ಅದು ಜಾಯಿನ್ ಮಾಡಿದ್ಮೇಲೆ ಅದ್ರ ಬೇರೆ ಸ್ವರೂಪನೇ ಬೇರೆ ಆಗಿಬಿಟ್ಟಿರುತ್ತೆ. ಇವೆಲ್ಲ ಒಂದು ಜಾದು ನೋಡ್ದಂಗೆ ಅನ್ನಿಸ್ತಾ ಇರೋದು, ಮ್ಯಾಜಿಕ್. ನನಗೆ 16mm ಸ್ಲೈಸರ್ ಕೊಟ್ಟರು. ಎಲ್ಲೋ ಬಂದಿತ್ತು, ಅದನ್ನು ಮಾರಾಟ 500 ರೂಪಾಯಿಗೋ ಅಷ್ಟಕ್ಕೆ ಕೊಟ್ಟಿದ್ದು. ಅದ್ರಲ್ಲಿ ಜಾಯಿನ್ ಮಾಡಬೇಕು ಇವ್ರದ್ದು ಅಂತ. ನಂದು ಕಿಶೋರ್ ಅಂತ ಯಾರೋ ಒಬ್ಬ ಅವನು ಶೂಟ್ ಮಾಡ್ಕೊಂಬಂದ್ಬಿಟ್ಟಿದ್ದ. ಅದನ್ನು ಜಾಯಿನ್ ಮಾಡೋಕ್ಕೆ ನಾನು ಎಡಿಟರು, ಸೆಲ್ಫ್ ಮೇಡ್ ಎಡಿಟರ್. ಕರೆಕ್ಟ್. ಅಂದರೆ ಲಿಟ್ರಲಿ 16mm ಅದಕ್ಕೆ ನನ್ನ ಹತ್ರ ಕ್ಯಾಮ್ರಾ ಹಾಕಿದೆ ಅಂತಂದರೆ ಐ ಡಿಡ್ ಲಾಟ್ ಆಫ್ 16mm ಡಾಕ್ಯುಮೆಂಟ್ರೀಸ್ ಆ್ಯಂಡ್ ಐ ಹ್ಯಾಡ್ ಮೈ ಓನ್ ಸ್ಪ್ಲೈಸರ್, ಓನ್ ಇದು ಜಾಯಿನ್ ಮಾಡೋದು ಇತ್ಯಾದಿಗಳೆಲ್ಲ. ಸೊ ಇಟ್ ವಾಸ್ ಎ ಕ್ರಿಯೇಟಿವ್ ಪ್ರೋಸೆಸ್ ಅದು. ವಿಚ್ ಸ್ಟಾರ್ಟೆಡ್ ವಿತ್ ಇನ್ ದಟ್. ಸೊ ಒಂದು ನಾವು ಸಿನಿಮಾಗೆ ಬಂದ ಮೇಲೆ 78, 75 ನನ್ನ ಸಿನಿಮಾ ಶುರುವಾಯಿತು ಗ್ರಹಣ. 75 ಶುರು ಮಾಡಿದ್ದು 79ಗೆ, ಅಂದರೆ ಆಲ್ಮೋಸ್ಟ್ 4 ಇಯರ್ಸ್ ಅಂದರೆ 3 ಇಯರ್ಸ್ ನಂತರ 3 ವರ್ಷ ಶೂಟಿಂಗೇ ತೊಗೊಂಡಿದ್ದೀನಿ ಗ್ರಹಣ ಮುಗಿಸೋದಕ್ಕೆ. ಗ್ರಹಣ ಹಿಡಿದಿತ್ತು ಅಂತ ರೇಗ್ತಾ ಇದ್ರು ಎಲ್ಲ. ಲಾಂಗೆಸ್ಟ್ ಫಸ್ಟ್ ಫಿಲ್ಮ್ ಮಾಡಿದ್ದು ರಾಮಚಂದ್ರನ ಸಪೋರ್ಟಿಂದ ಮಾತ್ರ. ಕರೆಕ್ಟ್. He was the only one who stood behind me. He said, no, what you are doing, your conviction is so strong, you can do a good film. ಅದು ಗುಡ್ಡೋ ಬ್ಯಾಡೋ ಲೆಟ್ ದೆಮ್ ಡಿಸೈಡ್, ಬಟ್ ಯು ಡೂ ಇಟ್. ಹಾಗಾಗಿ ರಾಮು ಮತ್ತು ನಾನು ಒಂದು ರೀತಿ ಕಷ್ಟ ಸುಖ ಎರಡನ್ನೂ ಹಂಚಿಕೊಂಡು ಅದು ಸಿನಿಮಾ ಮಾಡಿದ್ವಿ. ಒಂದು ಇಡೀ ದಿವಸ ಊಟವೇ ಇರಲಿಲ್ಲ ನಮಗೆ. ಹರಡೆ ಬೋರ್ಡ್ 2 ದಿವಸ ಆದಮೇಲೆ ಊಟ ಬಂತು, ನಮಗೆ ಅಕ್ಕಿ ಬಂತು. ಸೊ ಈ ಥರ ಎಲ್ಲವನ್ನು ನಾವು ಫೇಸ್ ಮಾಡಿದ್ದೀವಿ. ಹಿ ನೆವರ್ ಗ್ರಂಬಲ್ಡ್. ರಾಷ್ಟ್ರಾಗಿ ಬರಲಿಲ್ಲ ಅಂತ ಗ್ರಂಬಲ್ ಮಾಡಿದ್ರೆ ಹೊರತು ಊಟ ಬರಲಿಲ್ಲ ಅಂತ ಗ್ರಂಬಲ್ ಮಾಡಲಿಲ್ಲ. ರಾಷ್ಟ್ರಾಗಿ ಬಂತ ನೋಡಿ ಅವನು ಹೋದ್ನ ತಗೊಂಬಂದ ಅಂತ, ಅಕ್ಕಿ ಬಂತ ನೋಡಿ, ಅನ್ನ ಬಂತ ನೋಡಿ, ಊಟ ಮಾಡೋದು. ಬಟ್ ಇಸ್ ಎ ವೆರಿ ನೈಸೆಸ್ಟ್ ಸಣ್ಣ ಸೂಕ್ಷ್ಮಗಳನ್ನು ಅವರು ಇದು ಮಾಡೋರು. ನನ್ನ ಕೊನೆಯ ಫಿಲ್ಮ್ಗಳನ್ನ ಮಾಡಬೇಕಾದ್ರೆ ನಾನು ಅವ್ರನ್ನ ಕೇಳ್ಬಿಟ್ಟು ಮೆನು ಫಿಕ್ಸ್ ಮಾಡ್ತಾಯಿದ್ದೆ. ಸೋಮವಾರ ಇಡ್ಲಿ, ಮಂಗಳವಾರ ಉಪ್ಪಿಟ್ಟು, ಬೆಳಿಗ್ಗೆ ತಿಂಡಿ ಯಾವುದು ಬೇಕು ಅಂತ. ಒಳ್ಳೆ ತರಕಾರಿ ಹಾಕಿ ಬ್ಯೂಟಿಫುಲ್ಲಾಗಿ ಉಪ್ಪಿಟ್ಟು ಮಾಡಿಸ್ಬೇಕ್ರಿ ಅಂತ ಹೇಳೋರು. ಸೇಮ್ ಇದು ಅಶ್ವತ್ಥದ್ದು ಕೂಡ ಇದೇ ಮೈಂಡ್ ಸೆಟ್ಟು, ಇದೇ ರೀತಿಯ ಮೆಂಟಾಲಿಟಿ. ಅವನದು ಒಂದು ಪ್ಯಾಷನ್ ಅಂದರೆ ಆ ಥರದ್ದು ಪ್ಯಾಷನ್, ಹುಚ್ಚ ಒಂದು ಅರ್ಥದಲ್ಲಿ. ಇವ್ರು ಇನ್ನೊಂದು ರೀತಿ ವೆರಿ ಸಾಫ್ಟ್, ವೆರಿ ಡಿಗ್ನಿಫೈಡ್, ಬಟ್ ಹುಚ್ಚ.
ಸೊ ಇವರಿಬ್ಬರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಆ ಸ್ಫೋಟ ಅದರ ಒಂದು ಭಾಗ. yes. ಅದ ನಂತರ ಸಂತೋಷ್ ಶಿಶುನಾಳ ಮಾಡಿದೆ. ಸೊ ಐ ವಾಸ್ ಕಂಟಿನ್ಯೂಸ್ಲಿ ವರ್ಕಿಂಗ್ ವಿತ್ ರಾಮು ಅಂಡ್ ಯಶವಂತ್ ಇನ್ ಬೋತ್ ದ ವೇ. ರಾಮು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಯು ವಿಲ್ ಬಿ ಕಾಮ್ ಅಟ್ ದಿ ಕ್ಲೈಮ್ಯಾಕ್ಸ್. ಅಂದರೆ ಏನೂ ದೊಡ್ಡ ಪ್ರಾಬ್ಲಮ್ ಏನೋ ನಡೀತಾ ಇದ್ದಾಗ ಯು ವಿಲ್ ಬಿ ದಿ ಮೋಸ್ಟ್ ಕೂಲೆಸ್ಟ್ ಫೆಲೋ. ಓಕೆ ಓಕೆ. ನಾವು ಅಂತ ಏನೇನೋ ಮಾಡ್ತಾಯಿದ್ರು, ಅವರು ಸುಮ್ಮನೆ ಅದನ್ನು ನೋಡಿಕೊಂಡು. ಅಲ್ಲ, ಒಂದು ಇಂಜಿನಿಟಿ ಅಂದರೆ ಒಂದು ದೇರ್ ವಾಸ್ ಎ ಡೈರೆಕ್ಟರ್ ಇನ್ ಹಿಮ್ ಆಲ್ರೆಡಿ. ಅದು ದಟ್ ವಾಸ್ ಆಲ್ವೇಸ್ ಕೈಂಡ್ ಆಫ್ ಹೆಲ್ಪಿಂಗ್ ಅದರ್ಸ್ ಟು ಮೇಕ್ ದರ್ ಫಿಲ್ಮ್. ಅವ್ರು ಯಾವತ್ತು ನಿನಗೆ ಸಿನಿಮಾ ಮಾಡೋಕ್ಕೆ ಬರತ್ತಂತ ಯಾರನ್ನೂ ಕೇಳಲಿಲ್ಲ ಅನ್ಸುತ್ತೆ. ಅವ್ರು ಯಾವ ಡೈರೆಕ್ಟರ್ಸ್ನು ಕತೆ ಬರ್ಕೊಂಬಂದಿರ ಬನ್ನಿ ಸಿನಿಮಾ ಮಾಡೋಣ, ಮಿಕ್ಕಿದ್ದೆಲ್ಲ ಇದೆ. ಆ ಥರದ ಲೆಕ್ಕ ಎಲ್ಲರನ್ನೂ ಇನ್ವೈಟ್ ಮಾಡಿ ಅವ್ರಿಗೆ ಸಿನಿಮಾ ಮಾಡೋಕ್ಕೆ ಗೊತ್ತಿರಲಿ ಇಲ್ಲದೆ ಇರಲಿ ಇವರೇ ಎಲ್ಲನೂ ಹೇಳ್ಕೊಟ್ಟು ಹೌ ಟು ಡೂ ಎ ಶಾರ್ಟ್, ಹೌ ಟು ಕಟ್ ಎಲ್ಲವೂ ಹೇಳ್ಕೊಟ್ಟು ಸಿನಿಮಾ ಮಾಡಿಸಿದ್ದು ಸುಮಾರಷ್ಟು ಜನದ ಹತ್ರ. ಹಾಗಾಗಿ ಅವ್ರಿಗೊಂದು ಮೂಮೆಂಟ್ ಬೆಳೆಸೋದಕ್ಕೆ ಸಾಧ್ಯ ಆಯಿತು. ಒಂದು ಅವ್ರಿಗೆ ದ ಸೆನ್ಸ್ ಆಫ್ ಎಡಿಟಿಂಗ್ ಕೂಡ ಇತ್ತು ಇನ್ಹೆರೆಂಟಾಗಿ ಅಂತ. ಅಂದರೆ ಈ ಶಾರ್ಟ್ ಎಲ್ಲಿ ಕಟ್ ಆಗುತ್ತೆ, ಇದಕ್ಕೆ ನೆಕ್ಸ್ಟ್ ಏನು ಬರುತ್ತೆ ಅನ್ನೋ ಒಂದು ಐಡಿಯಾ ಇರ್ತಾಯಿತ್ತು ಅವ್ರಿಗೆ. ಇದೆರಡು ಸ್ಟ್ರಾಂಗ್ ಪಾಯಿಂಟ್ ಅಲ್ಲದೆ ಹಿಸ್ ಇನೋವೇಟಿವ್ನೆಸ್. ಅಂದರೆ ನಂತರ ಏನೋ ಎಕ್ವಿಪ್ಮೆಂಟ್ ಇಲ್ಲ, ಈ ಶಾರ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ಯೋಚನೆನೇ ಮಾಡ್ತಿರ್ಲಿಲ್ಲ ಅವರು. ಈ ಶಾರ್ಟ್ ಹೀಗಾಗಬೇಕು ಅಷ್ಟೇ ಯೋಚನೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ಬೇಕಾದ ಏನೋ ಮಾಡ್ಕೊಳ್ಳೋಣ ತಯಾರಿ ಅಂತ. ಒಂದು ಆಲ್ಟರ್ನೇಟಿವ್ ವರ್ಕ್ ಆಲ್ಟರ್ನೇಟಿವ್ ಇದ್ದೇ ಇರುತ್ತೆ ಏನಾದರೂ. ಇದು ಬಹುಶಃ ಅವರ ಬ್ಯಾಚ್ನ ಎಲ್ಲ FTIಗೂ ಕಾಮನ್ ಅಂತ ನಂಗೆ ಅನ್ಸುತ್ತೆ. ನನಗೆ ಬಹುಶಃ ನೀವು ಒಂದಾನೊಂದು ಕಾಲದಲ್ಲಿ ನೀವು AK ಬೀರ್ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ 6 years ಆ್ಯಸ್ ಅನ್ ಅಸಿಸ್ಟೆಂಟ್. AK ಬೀರ್ನ ಒಂದಾನೊಂದು ಕಾಲದಲ್ಲಿ ಅವರು ಹೇಳ್ತಾಯಿದ್ರು ಒಂದು ಶಾರ್ಟಲ್ಲಿ ಟ್ರಾಲಿ ಬೇಕಾಗಿತ್ತು. ಇನ್ಫ್ಯಾಕ್ಟ್ ನಮ್ಮದೇ ಒಂದು ಸಿನಿಮಾದಲ್ಲಿ ಮಾಡಿದರು, ಮೇರಾ ಘರ್ ಮೇರೆ ಬಚ್ಚೆ ಅಂತ. ಭಾಳ ಚಿಕ್ಕ ಡೋರ್ವೇ ಇತ್ತು ಅಲ್ಲಿ, ಹೋಗೋಕ್ಕೆ ಟ್ರಾಲಿ ಹೋಗೋಕ್ಕೆ ಜಾಗ ಇರಲಿಲ್ಲ. ಬಟ್ ಹಿ ವಾಂಟೆಡ್ ಎ ಟ್ರಾಲಿ ಶಾರ್ಟ್ ದೇರ್. ಹೇಗೆ ಮಾಡೋದು ಅಂತ ಆಚೆ ಹೋಗಿ ಅಲ್ಲಿ ಇಲ್ಲಿ ಹುಡ್ಕಾಡಿದ್ರು. ಒಂದು ಗೋಣಿ ಚೀಲ ಸಿಕ್ತು, ತೊಗೊಂಬ ಅಂದರು ಲೈಟ್ ಬಾಯ್ಗೆ. ಹಾಕ್ದ ಕ್ಯಾಮ್ರಾ ಇವ್ರ ಕೈಲಿ ಹಿಡ್ಕೊಂಡು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರು ವೀರಮಂಡಿ ಹಾಕಿ. ನಾವು ಪುಲ್ ದ ಸ್ಯಾಕ್ ಅಂತ. ಅಂದರೆ ಆ ಗೋಣಿ ಚೀಲನ ಎಳ್ಕೊಂಡು ಡೋರಿಂದ ಆಚೆ ಹೋಗೋದು. ನನ್ನ ಕೈಯಲ್ಲಿ ಕ್ಯಾಮ್ರಾ ಇರುತ್ತೆ, ಅದು ಟ್ರಾಲಿ ಆಗತ್ತೆ ಅಂತ. ಸೊ ರಾಮು ವಾಸ್ ಲೈಕ್ ದ್ಯಾಟ್. ಟ್ರಾಲಿ ಇದೆಯೋ ಇಲ್ವೋ, ಬೇಕಾದ್ರೆ ಯಾರ್ದೋ ಬೆನ್ನಿನ ಮೇಲೆ ಕೂತ್ಕೊಂಡು ನಾ ಕ್ರೇನ್ ಮಾಡ್ಕೋತೀನಿ, ಈ ಥರದ ಒಂದು ಆ್ಯಟಿಟ್ಯೂಡಲ್ಲಿ. ಯಾವುದೋ ಒಂದು ಫಿಲ್ಮಲ್ಲಿ ಅವರು ನೊಗದ ಮೇಲೆ ಕೂತ್ಕೊಂಡು ಕ್ರೇನ್ ಮಾಡಿದ್ದು. ಎಲ್ಲ ಎಕ್ಸ್ಪೆರಿಮೆಂಟು ಮಾಡಿಬಿಟ್ರು. ಓಕೆ ಓಕೆ ಓಕೆ, ಅದನ್ನು ಕೇಳಿದ್ದೆ ನಾನು. ಸೊ ಎತ್ತಿನ ಬಂಡಿ ಹೋಗಿ ಕ್ರೇನ್ ಆಗಿಬಿಟ್ಟಿತ್ತು. ಅದರ ಅಲ್ಟಿಮೇಟ್ ಎಕ್ಸಾಂಪಲ್ಲು ಬಹುಶಃ ಮರೆಯೋಕ್ಕೆ ಸಾಧ್ಯ ಆಗದೆ ಇರೋವಂಥ ಶಾರ್ಟು ಅವ್ರು ಆ ಥರದ್ದು ಮಾಡಿದ್ದು ಅಂತಂದರೆ ಘಟಶ್ರಾದ್ದದಲ್ಲಿ. ಅದರ ಕೊನೆ ಶಾರ್ಟ್ ಇದೆಯಲ್ಲ, ಅದರಲ್ಲಿ ಒಳಗಡೆ ಯಮುನಕ್ಕನ ತಂದೆ ಕೂತಿರ್ತಾರೆ. ಅವ್ರು ಕ್ಲೋಸಪ್ಪಲ್ಲಿ ಶುರುವಾಗುತ್ತೆ ಸರ್ ಶಾರ್ಟ್. ಅದು ಆ ಶಾರ್ಟ್ ಶುರುವಾಗಿ ಹಾಗೇ ಟ್ರಾಲಿ ಬ್ಯಾಕ್ ಆಗ್ತಾ ಬಂದು ಮನೆ ಹೊರಗಡೆ, ಅಂದರೆ ಅವರು ಬಿದಿರಿನ ಚಾಪೆ ಇದೆ, ಅದ್ರ ಕ್ರಾಸ್ ಒಳಗಡೆ ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ಅದು ನಮಗೆ ಗೊತ್ತಾಗುತ್ತೆ ಕ್ಯಾಮ್ರಾ ಆಚೆ ಬಂದಮೇಲೆ. ಆ ಬಿದಿರಿನ ಚಾಪೆ ಕಾಣುತ್ತೆ, ಅಲ್ಲಿಗೆ ಮುಗಿಬೇಕಲ್ಲ ಶಾರ್ಟು. ಹಾಗೇ ಟ್ರ್ಯಾಕ್ ಬ್ಯಾಕ್ ಆಗ್ತಾ ಈ ಹುಡುಗ ಮತ್ತು ಹುಡುಗನಪ್ಪ ಇಬ್ಬರು ಮನೆಯಿಂದ ಆಚೆ ಬಂದು ನಡ್ಕೊಂಬರ್ತಾರೆ. ಸೊ ಆ ಮನೆ ಕಾಣಿಸ್ದೇ ಇರೋಷ್ಟು ದೂರ ಹೋಗುತ್ತೆ, ಅಲ್ಲಿವರೆಗೂ ಟ್ರಾಲಿ ಆಗ್ತಾನೇ ಇದೆ. ಇದು ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡೋಷ್ಟರಲ್ಲಿ ಕ್ಯಾಮ್ರಾ ಒಂಚೂರು ಅಲ್ಲಾಡತ್ತೆ, ಆಮೇಲೆ ಮತ್ತೆ ಸೆಟ್ಲ್ ಆಗುತ್ತೆ. ಕ್ಯಾಮ್ರಾ ಹೋಗ್ತಾನೇ ಇದೆ. ನೋಡಿದ್ರೆ ಆಮೇಲೆ ಹೇಗೆ ಅಚೀವ್ ಮಾಡಿದ್ರಿ ಇದು ಅಂತ ಕೇಳಿದ್ರೆ, ಅಲ್ಲಿವರೆಗೂ ಟ್ರಾಲಿ ಹಾಕ್ಕೊಂಡಿದ್ದೆ. ಅಲ್ಲಿ ಆ ಪಾಯಿಂಟಿಗೆ ನೀವು ಏನು ಶೇಕ್ ಅಂತ ಹೇಳ್ತೀರಲ್ಲ, ಅಲ್ಲಿಗೆ ಬಂದಾಗ ನಾನೊಂದು ಟ್ರ್ಯಾಕ್ಟರ್ಗೆ ಶಿಫ್ಟ್ ಆಗಿಬಿಟ್ಟೆ. ಕ್ಯಾಮ್ರಾ ರನ್ನಿಂಗಲ್ಲೇ ಇತ್ತು, ಟ್ರಾಲಿಯಿಂದ ಟ್ರ್ಯಾಕಿಗೆ ನಾನು ಟ್ರ್ಯಾಕ್ಟರ್ಗೆ ಶಿಫ್ಟ್ ಆದೆ. ಲೈಟ್ ಬಾಯ್ಸ್ ಹೇಳಿದ್ದೆ, ತಕ್ಷಣವೇ ನೀವು ಕೆಳಗಡೆ ಬಚ್ಚಿಟ್ಕೊಂಡು ತಲೆ ಕಾಣಿಸ್ದೇ ಇದ್ದಾಗೆ ಔಟ್ ಆಫ್ ಫ್ರೇಮ್ ಟ್ರ್ಯಾಕ್ಗಳು ಎತ್ಬಿಡ್ಬೇಕು ಅಂತೇಳಿ. ಆ ಟ್ರ್ಯಾಕ್ ಎತ್ಬಿಟ್ರು. ಅದೇ ಟ್ರ್ಯಾಕಲ್ಲೇ ಅಪ್ಪ ಮಗ ನಡ್ಕೊಂಡು ಬರ್ತಾಯಿದ್ರು. ಟ್ರ್ಯಾಕ್ಟರ್ ಹಿಂದೆ ಹೋಗ್ತಾ ಹೋಗಿ ಕಡೆಗೆ ಅಪ್ಪ ಮಗ ಕ್ಯಾಮ್ರಾಯಿಂದ ಆಚೆ ಹೋಗ್ತಾರೆ. ಆದರೆ ಅಲ್ಲಿ ಮರದ ಕೆಳಗಡೆ ಯಮುನಕ್ಕ ಕೂತಿರ್ತಾಳೆ. ಆ ಮರ ತೀರಾ ಚಿಕ್ಕದಾಗೋವರೆಗೂ ಬಂದಮೇಲೆ ಮತ್ತೆ ಫೋರ್ಗ್ರೌಂಡಲ್ಲಿ ಇವರಿಬ್ಬರು ಎಂಟ್ರ್ ಆಗ್ತಾರೆ. ಅವರು ಟ್ರ್ಯಾಕ್ಟರ್ ಮೇಲೆ ಕೂತಿದ್ರು ನನ್ನ ಜೊತೆನೇ ಬರ್ತಾ. ಅವ್ರು ಇಳಿದು ಮತ್ತೆ ಕ್ಯಾಮ್ರಾ ಎಂಟ್ರ್ ಆಗ್ತಾರೆ. ಇದೊಂದು ಅದ್ಭುತ ಅನ್ನಿಸ್ತು ನನಗೆ, ಅದು ಕೇಳೋದಕ್ಕೆ ರೋಮಾಂಚನ ಆಯಿತು. ಎಸ್, ಅಲ್ಲ ಅದು ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಿಂದ ಡೈರೆಕ್ಟರ್ಗೆ ಹೇಳೋದಿದೆಯಲ್ಲ, ಇದಾಗತ್ತೆ ನಾವು ಮಾಡೋಣ ಅಂಥೇಳಿ. ಇಲ್ಲಾಂದರೆ 500 ಅಡಿ ವೇಸ್ಟ್ ಅಲ್ಲ. ಏನು ಬೇಕಾದ್ರೂ ತಿನ್ನಪ್ಪ, ಚೆನ್ನಾಗಿ ಊಟ ಮಾಡು, ನೆಗೆಟಿವ್ ಮಾತ್ರ ತಿನ್ಬೇಡ. ಟ್ರೂ ಅಮೇಝಿಂಗ್. ಅದೊಂದಷ್ಟು
ಮತ್ತು ಬಹುಶಃ ಅವ್ರಿಗೆ ತೀರಾ ಪರ್ಫೆಕ್ಷನಿಸ್ಟ್ ಆಗೋ ಆಸೆ ಇರಲಿಲ್ಲ ಅಂತ ನಂಗೆ ಅನ್ಸೋದು. ಅಂದರೆ ಆಸೆ ಇರಲಿಲ್ಲ ಅಂದರೆ ಅಟ್ ವಾಟ್ ಕಾಸ್ಟ್ ಅನ್ನೋ ಪ್ರಶ್ನೆ ಹಾಕೋತಾ ಇದ್ರು. ದಟ್ ಈಸ್ ಆಲ್ವೇಸ್ ಅದರಿಂದಾಗಿ ಕಾಸ್ಟ್ ಒಂದು ದೊಡ್ಡ ಕಾಸ್ಟ್ ಆಫ್ ಪರ್ಫೆಕ್ಷನ್ ಏನು ಅದನ್ನು ಈಕ್ವಿಲಿಬ್ರಿಯಮ್ ಹುಡ್ಕೊಂಡು ಅಲ್ಲಿಗೆ ಬರ್ತಾಯಿದ್ರು ಅವರು. ಹಾಗಾಗಿ ಅವರು RO ಮಾಡ್ತೀನಿ ಅಂತ ಒಪ್ಕೊಂಡಾಗ ಕೂಡ ಬಹುಶಃ ಅವ್ರ ಮನಸ್ಸಲ್ಲಿ ಅದೇ ವರ್ಕ್ ಆಗ್ತಾಯಿತ್ತು. ಬಹುಶಃ ಅವ್ರು ಇನ್ಸಿಸ್ಟ್ ಮಾಡಿದ್ರೆ ಇಲ್ಲ ನಾನು ಕೊಡಾಕಲ್ಲೇ ಶೂಟ್ ಮಾಡ್ತೀನಿ ಅಂತ ಎಷ್ಟೋ ಸಿನಿಮಾಗಳು ಆಗ್ತಾನೇ ಇರಲಿಲ್ಲ. ಎಲ್ಲರೂ ಅಲ್ಲಿಗೆ ಹೋಗಲೇಬೇಕಾಗಿತ್ತು ಜೊತೆ ವರ್ಕ್ ಮಾಡಲೇಬೇಕಾಗಿತ್ತು. ಬಟ್ ಅವರು ಅದನ್ನ ಇಲ್ಲ ಮಾಡೋಣ ಅದಕ್ಕೆ ಅಂತ ಸ್ವಲ್ಪ ಕಲರ್ ಹೆಚ್ಚು ಕಮ್ಮಿ ಆಗುತ್ತೆ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಕಡೆಗೆ ಐ ಮೀನ್ ದಟ್ ಈಸ್ ರಾಮು ಅಂತ ನಂಗೆ ಅನ್ಸೋದು. ಅದೇ ROದಲ್ಲಿ ಶೂಟ್ ಮಾಡಿ ಋಷ್ಯಶೃಂಗಾಗೆ ನ್ಯಾಷನಲ್ ಅವಾರ್ಡ್ ತೊಗೊಂಡು. ಹೌದು, ದ ಫಸ್ಟ್ ಕಲರ್ ಅವಾರ್ಡ್ ಫಾರ್ ಎ ಕನ್ನಡ ಸಿನಿಮಾ ಅದು ಆ್ಯಕ್ಚುಲಿ, ಕಲರ್ ಸಿನಿಮಾಟೋಗ್ರಫಿಗೆ. ಅಮೇಝಿಂಗ್ ಅದು ಆ್ಯಕ್ಚುಲಿ. ಅಂದರೆ ನಾಟ್ ದಟ್ RO ಫಿಲ್ಮ್ ವಾಸ್ ಬ್ಯಾಡ್, ನಮ್ಮ ಲ್ಯಾಬುಗಳು ಅದನ್ನ ಪ್ರೋಸೆಸ್ ಮಾಡೋಕ್ಕೆ ಎಕ್ವಿಪ್ ಆಗಿರಲಿಲ್ಲ, ನಮ್ಮಲ್ಲಿ ಆ ಟೆಕ್ನಾಲಜಿ ನಾವು ಇಟ್ಕೊಂಡಿರಲಿಲ್ಲ. ಹಾಗಾಗಿ ಅದು ಈಸ್ಟ್ ಯುರೋಪಿಯನ್ ಸಿನಿಮಾದಲ್ಲಿ RO ವಾಸ್ ವೆರಿ ವಂಡರ್ಫುಲ್ ಆ್ಯಕ್ಚುಲಿ. ಅದು ನಮಗೆ ಇಲ್ಲಿಗೆ ಬಂದ ತಕ್ಷಣ ಯಾಕೆ ಅಷ್ಟು ಕೆಟ್ಟದಾಗಿ ಬರ್ತಾಯಿತ್ತು ಅನ್ನೋದು ಇವತ್ತಿಗೂ ಪ್ರಶ್ನೆನೇ. ಬಟ್ ಐ ಥಿಂಕ್ ಇಬ್ಬರು ಕನ್ನಡದಲ್ಲಿ ಎಸ್ ರಾಮಚಂದ್ರ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದು ಟು ಲ್ಯಾಬ್ಗಳನ್ನ ಸುಧಾರಣೆ ಮಾಡೋದಕ್ಕೆ, ಮತ್ತು ಹಿಂದಿನಲ್ಲಿ ಈಶಾನ್ ಆರ್ಯ ಇಬ್ಬರು ಕನೇಶ್ವರ ರಾಮ ನೋಡಿದ್ದಾರೆ. ಹಾಂ, ಸೊ ಅದು RO ಅದು. ಸೊ ಆಲ್ಮೋಸ್ಟ್ ಆನ್ ಪಾರ್ ವಿತ್ ಕೊಡಾಕ್ ಅನ್ಸೋಷ್ಟ್ರ ಮಟ್ಟಿಗೆ ಅದನ್ನ ಮಾಡಿದ್ದು ಅಲ್ವಾ. ನಮ್ಗೆ ಅವಾಗ ಕೊಡಕ್ಕಿಸೆ ನಮ್ಗೆ ಮುಟ್ಟಕ್ಕೆ ಸಾಧ್ಯ ಇರಲಿಲ್ಲ ಅದು. ನಮ್ಗೆ ಏನಿದ್ರು ಅಯ್ಯೋ ಕಲ್ಲರು ಆದರೂ ಇದಷ್ಟು ಆಗಲ್ವಲ್ಲ ಅಂತ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಹೋಗೋಣ ಸರ್ ಅನ್ನೋ ಸ್ಥಿತಿಗೆ ಬರ್ತಿದ್ದಾಗ ಯಾಕೆ RO ಟ್ರೈ ಮಾಡ್ಬೋದು. ಆಗ RO ಆಲ್ಸೋ ಇನ್ನು ಹೌದು. ಬಹುಶಃ ಇಲ್ದಿದ್ರೆ ಇನ್ನೊಂದು 8-10 ವರ್ಷ ಡಿಲೇ ಆಗಿರೋದು ಕನ್ನಡ ಸಿನಿಮಾಗೆ ಕಲರ್ ಬರೋಕ್ಕೆ.